ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸ್ತಾ ಇರೋ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಜಂತರ್ ಮಂತರ್ನ ಪ್ರತಿಭಟನಾ ವೇದಿಕೆಯಲ್ಲಿ ಉತ್ತರಾಖಂಡದ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಶುಕ್ರವಾರ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡುವ ಮೂಲಕ ಅಚ್ಚರಿ ಮೂಡಿಸಿದ್ರು. ಆದ್ರೆ ಅಸಲಿ ವಿಷಯ ಏನು ಅಂದ್ರೆ ಆ ಕಾನ್ಸ್ಟೇಬಲ್ ಈಗಾಗಲೇ ಅಮಾನತುಗೊಂಡಿದ್ರು ಅನ್ನೋದನ್ನ ಉತ್ತರಾಖಂಡ್ ಪೊಲೀಸರೇ ತಿಳಿಸಿದ್ದಾರೆ. ಇದು ಭಗತ್ ಸಿಂಗ್ ಅವರ ಸಂದೇಶ. ಬಾಂಬ್ ಅಥವಾ ಪಿಸ್ತೂಲ್ಗಳ ಮೂಲಕ ಕ್ರಾಂತಿಯಾಗೋದಿಲ್ಲ, ವಿಚಾರಗಳಿಂದ ಕ್ರಾಂತಿಯಾಗುತ್ತೆ. ವಿಚಾರಗಳು ಎಂದಿಗೂ ಸಾಯೋದಿಲ್ಲ ಅಂತ ಹೇಳ್ತಾ ಅವರು ತಮ್ಮ ಬ್ಯಾಡ್ಜ್ ಅನ್ನ ತೆಗೆದು ಕಾಕ್ರೋಚ್ ಜನತಾ ಪಾರ್ಟಿಯ ಸ್ಥಾಪಕ ಅಭಿಜಿತ್ ದೀಪ್ಗೆ ಅವರಿಗೆ ಹಸ್ತಾಂತರ ಮಾಡುವ ಮೂಲಕ ಕಾನ್ಸ್ಟೇಬಲ್ ಶೇರ್ ಸಿಂಗ್ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ರು. ಅಲ್ಲದೆ ಪಟ್ವಾರಿ ಹುದ್ದೆಯ ಪ್ರಶ್ನೆ ಪತ್ರಿಕೆ ದಿನಸಿ ಅಂಗಡಿಗಳಲ್ಲೂ ಲಭ್ಯ ಇತ್ತು ಅಂತ ಹೇಳುವ ಮೂಲಕ 2021ರಲ್ಲಿ ಉತ್ತರಾಖಂಡ್ನಲ್ಲಿ ನಡೆದಿದೆ ಎನ್ನಲಾದ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಬಗ್ಗೆ ಆ ವರದಿಗಳನ್ನು ಪ್ರಸ್ತಾಪ ಮಾಡಿದರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಆದ್ರೆ ಅಸಲಿ ವಿಚಾರ ಏನು ಅನ್ನೋದು ಈಗ ಹೊರಗಡೆ ಬರ್ತಾ ಇದೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಇನ್ಸ್ಪೆಕ್ಟರ್ ಜನರಲ್ ನಿವೇದಿತಾ ಕುಕ್ರೇತಿ, ಪಿತೋರಗಢದಲ್ಲಿ ನಿಯೋಜಿತರಾಗಿದ್ದ ಕಾನ್ಸ್ಟೇಬಲ್ ಜೂನ್ 28ರಿಂದ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದ ಹಿನ್ನೆಲೆಯಲ್ಲಿ ಜುಲೈ 20ರಂದು ಅವರನ್ನ ಅಮಾನತು ಮಾಡಲಾಗಿದೆ. ಈ ಬಗ್ಗೆ ವಿವರಣೆ ಕೋರಿ ಪಿತೋರಗಢದ ಪೊಲೀಸ್ ವರಿಷ್ಠಾಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು. ಯಾವುದೇ ಪ್ರತಿಕ್ರಿಯೆ ನೀಡದ ಕಾರಣ ಅವರನ್ನ ಅಮಾನತು ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಭೂ ಒತ್ತುವರಿ ಆರೋಪ ಹಾಗೆ ಗ್ಯಾಂಗ್ಸ್ಟರ್ ಪ್ರವೀಣ್ ವಾಲ್ಮೀಕಿ ನಡೆಸಿದ ಸಂಘಟಿತ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರೋ ಆರೋಪದ ಮೇಲೆ ಕಳೆದ ವರ್ಷ ಹರಿದ್ವಾರದಲ್ಲಿ ದಾಖಲಾದ ಎಫ್ಐಆರ್ ಆಧಾರದ ಮೇಲೆ ಅವರನ್ನ ಸೆಪ್ಟೆಂಬರ್ 15ರಂದು ಅರೆಸ್ಟ್ ಮಾಡಿ ಜೈಲಿಗೂ ಕಳಿಸಲಾಗಿತ್ತು. ತಿಂಗಳುಗಳ ಕಾಲ ಜೈಲು ವಾಸ ಆದಮೇಲೆ ಅವರಿಗೆ ಜಾಮೀನು ಸಿಕ್ಕಿತ್ತು. ಅವರನ್ನ ಸೇವೆಯಿಂದ ವಜಾಗೊಳಿಸೋ ಪ್ರಕ್ರಿಯೆ ನಡೀತಾ ಇತ್ತು ಅಂತ ತಿಳಿಸಿದ್ದಾರೆ. ವಂಚನೆ, ದಾಖಲೆಗಳ ಫೋರ್ಜರಿ ಹಾಗೆ ಅಪರಾಧ ಸಂಚು ರೂಪಿಸಿರೋ ಆರೋಪದ ಅಡಿ ಹರಿದ್ವಾರದ ಗಂಗನಹರ್ ಪೊಲೀಸ್ ಠಾಣೆಯಲ್ಲಿ ಆಗಸ್ಟ್ 28, 2025ರಂದು ದಾಖಲಾದ ಎಫ್ಐಆರ್ ಆಧಾರದ ಮೇಲೆ ಅವರನ್ನ ಎಸ್ಟಿಎಫ್ ಅರೆಸ್ಟ್ ಮಾಡಿತ್ತು. ಅಮಾನತು ಪ್ರಕ್ರಿಯೆ ನಡೀತಾ ಇತ್ತು. ಅವರು ನಿಯೋಜನೆಗೊಂಡಿದ್ದ ಪೊಲೀಸ್ ಠಾಣೆಯಿಂದ ಅನಧಿಕೃತ ರಜೆ ಮೇಲೆ ತೆರಳಿದ್ರು ಅಂತ ಅವರು ಹೇಳಿದ್ದಾರೆ. ಸೊ ಈ ಮೂಲಕ ಏನ್ ಗೊತ್ತಾಗುತ್ತೆ ಅಂದ್ರೆ ಹೋರಾಟ ಏನೋ ನ್ಯಾಯಕ್ಕಾಗಿ, ವಿದ್ಯಾರ್ಥಿಗಳ ಭವಿಷ್ಯದ ಸಲುವಾಗಿ ಒಂದಷ್ಟು ಮಂದಿ ಬೆಂಬಲ ಕೊಡೋದು ಓಕೆ. ಆದ್ರೆ ಈ ಹೋರಾಟಕ್ಕೆ ಸಪೋರ್ಟ್ ಕೊಡೋ ನೆಪದಲ್ಲಿ ಎಂತೆಂತ ದುರುಳರು ಇಲ್ಲಿ ಪ್ರಚಾರವನ್ನ ಪಡ್ಕೊಳ್ತಾರೆ ಅನ್ನೋದು ಎಲ್ಲರನ್ನೂ ಕಾಡ್ತಾ ಇರೋ ಪ್ರಶ್ನೆ. उत्तराखंड में परचून की दुकान पे मिलते हैं पेपर, परचून की दुकान पे पटवारी का गुरगुल में देखा है हमने। भगत सिंह ने कहा था दोस्तों, भगत सिंह ने कहा था इस देश के युवाओं, जिंदगी अपने दम पर जी जाती है, दूसरों के दम पर सिर्फ जनाजे उठाए जाते हैं। घबराओ मत, ये भगत सिंह का देश है और क्रांति कभी बम और पिस्तौलों से नहीं आती है। अहिंसा नहीं करनी है, इन गुंडों को हम देख लेंगे। क्रांति आती है विचारों से और विचार कर कभी मरते नहीं। आपका जो हरे हक अधिकार छीन करके जो बागी बनाना चाहते हो, अगर हक की लड़ाई लड़ना, बागी होना है तो हाँ है हम बागी। और आज से उत्तराखंड पुलिस की नौकरी से शेर सिंह रिजाइन करता है। लगाओ हाथ आज के बाद अभिजीत भाई को, हम बताएंगे तुम्हें लोकतंत्र कैसे चलता है। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.